ಪ್ರಜ್ವಲ್ ರೇವಣ್ಣ ಕೊನೆಗೂ ವಾಪಸ್ ಬರ್ತಾ ಇದ್ದಾರೆ. ವಾರೇ ವಾಹ್, ಬರ್ತಾ ಇದ್ದಾಗೆ ಲವಕ್ ಅಂತ ಬಂದಿಸೋಕೆ ಕಾಕಿ ಪಡೆ ಕೋಳ ಹಿಡ್ಕೊಂಡು ರೆಡಿಯಾಗಿ ಕಾಯ್ತಾ ಕೂತಿದೆ. ಆದರೆ ಜನ ಮಾತ್ರ ಇವ ಬರಲ್ಲ ಕಂಡ್ರೆ ಕಾಗೆ ಹಾರಿಸ್ತಾ ಇದ್ದಾನೆ ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆತ ಜರ್ಮನಿಯಲ್ಲಿಲ್ಲ, ದುಬೈಯಲ್ಲಿದ್ದಾನೆ ಅಂಥೇಳಿ ಮಾಹಿತಿಗಳು ಬರ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಾನಗೇಡಿ ಕೆಲಸ ಮಾಡಿ ಪರದೇಶಕ್ಕೆ ಪರಾರಿಯಾಗಿ ತಿಂಗಳ ಕಾಲ ಜರ್ಮನಿಯ ಫ್ರೆಶ್ ಗಾಳಿ ಕುಡಿದಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಸ್ವದೇಶಕ್ಕೆ ವಾಪಸ್ ಆಗ್ತಿದ್ದಾರೆ. ಮೇ 31ರಂದು ಜೆಡಿಎಸ್ ಸಂಸದನ ವಿಮಾನದ ಟಿಕೆಟ್ ಬುಕ್ ಆಗಿದ್ದು, ಅಂತೂ ಇಂತೂ ಮರಳಿ ಬರುತ್ತಿರೋದು ಕನ್ಫರ್ಮ್ ಆಗಿದೆ. ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆಯೇ ಎಸ್ಐಟಿ ಅಧಿಕಾರಿಗಳು ಬಂಧಿಸುತ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಸಲೂನ್ಗೆ ಹೋಗಿ ಕ್ಲೀನ್ ಆಗಿ ಬಂದು ವಿಡಿಯೋ ಮಾಡಿದ್ದಾರೆ. ಅವರಲ್ಲಿ ಖಿನ್ನತೆ ಏನಾದ್ರೂ ಕಾಣ್ತಿದ್ಯಾ? ಇವರಿಗೆ ಖಿನ್ನತೆ ಆದ್ರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಫಾರಿನ್ ಕಂಟ್ರಿನಲ್ಲಿ ಖಿನ್ನತೆಗೆ ಒಳಗಾಗಿದ್ದಾರಂತೆ. ಆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಡಿಯೋ ನೋಡಿದ್ರೆ ತಮಗೆ ಅನಿಸುತ್ತಾ ಕ್ಲೀನಾಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ? ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂಥ ವ್ಯಕ್ತಿ ಕಂಡ್ರ ನಿಮಗೆ? ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು, ರಾಜಕೀಯ ಅನುಭವ ಇದ್ದವರು. ಇವ್ರಿಗೆ ಖಿನ್ನತೆ ಆದರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು? ಪ್ರಕರಣದ ತನಿಖೆ ನಡೆಸುತ್ತಿರೋ ಎಸ್ಐಟಿ ನಿನ್ನೆ ರಾತ್ರಿ ಹಾಸನದಲ್ಲಿರೋ ಪ್ರಜ್ವಲ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ಇಂದು ನಸುಕಿನ ಜಾವ 4 ಗಂಟೆಗೆ ತಲಾಶ್ ಮಾಡಿ ವಿವಿಧ ಕಡೆ ಬೆರಳಚ್ಚು ಮಾದರಿಗಳನ್ನ ಸಂಗ್ರಹಿಸಿದ್ರು. ಮಲಗುವ ಕೊಠಡಿಯಲ್ಲಿನ ಹಾಸಿಗೆ, ದಿಂಬು, ಹೊದಿಕೆ ಸೇರಿದಂತೆ ಇತರೆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದೆ. ಎಲ್ಲೋ ಈಗಲೂ ಕೂಡ ಅನುಮಾನ ಕಾಡ್ತಾ ಇದ್ದೀರಿ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ಕರೆಕ್ಟ್ ಇದೆ. ಏನು ಖಿನ್ನತೆಗೊಳಗಾಗಿದ್ದಾರೆ? ಖಿನ್ನತೆಗೆ ಕ್ಲೀನ್ ಶೇವ್ ಆಗಿದೆ, ಮಸಾಜ್ ಆಗಿದೆ, ಹೇರ್ ಕಟ್ಟಿಂಗ್ ಆಗಿದೆ. ಬಾ ಏನು ದೇವದೂತ ಇವ. ಈಗಲೂ ಉರಿಯತ್ತೆ ಪಾಪ ಅಜ್ಜಿ. ಬೇಡಪ್ಪ ಅನ್ನ ಹಾಕಿದವ್ರಿಗೆ ವಿಕೃತ ಇವ, ವಿಕೃತ ನನ್ನ ಮಗ. ಆಯಿತಾ? ಆಮೇಲೆ ಏನು ಇವತ್ತು SIT ಅವರು ಬಂದು ಆ ಮನೆಯಿಂದ ದಿಂಬು ಗಿಂಬು ಇಲ್ಲಿ ತನಕ ಏನು ಮಾಡ್ತಾಯಿದ್ರಿ? 31 ದಿವಸ ಏನು ಮಾಡ್ತಾಯಿದ್ರಿ? ಮೊದಲೇ ತಗೋಬೇಕಿತ್ತಲ್ಲ ಆ ದಿಂಬು, ಆಮೇಲೆ ಬಳಸಿದಂಥ ಎಲ್ಲ ಬಟ್ಟೆ ಇದನ್ನೆಲ್ಲ. ನೀವು ಕಾಂಗ್ರೆಸ್ಸು BJP JDS ಒಂದಾಗಿ ಏನು ಮಾಡಿದ್ರು ಕೂಡ ಈ ಸ್ಟೋರಿಯನ್ನು ಮಾತ್ರ ಮೀಡಿಯಾ ಅಂತೂ ಬಿಡೋದಿಲ್ಲ. ಚಂದ್ರಶೇಖರಯ್ಯ ಸ್ಟೋರಿಯನ್ನು ಕೂಡ ಮೀಡಿಯಾ ಬಿಡೋದಿಲ್ಲ. ನೋಡೋದು ಏನಾಗುತ್ತೆ ಅಂತೇಳಿ. ಎಷ್ಟು ದಿವಸ ಅಂತ ಬನ್ನಿ. ಆಗಿದ್ರೆ ಯಾವಾಗ ಬರ್ತಾನೆ? ಬಾ ಗುರು ಐತೆ ನಿಂಗೆ, ಇದೆಲ್ಲರೂ ಹೇಳ್ತಾ ಇರುವಂಥದ್ದು. ಆಗಲೇಬೇಕು ಇಲ್ಲೇನು? ಯಾಕಂದರೆ VK ಸಿಂಗ್ ಅವರು SITಯ ಮುಖ್ಯಸ್ಥರು. ಅವ್ರ ಬಗ್ಗೆ ಒಂದು ಅಪಾರವಾದಂಥ ಗೌರವ ಇರೋ ಕಾರಣಕ್ಕಾಗಿ ಈತನಿಗೆ ಏನು ಏರೋಪ್ಲೇನ್ ಹತ್ತಿಸ್ತಾರೆ ಅನ್ನೋಂಥ ಗ್ಯಾರಂಟಿ ಇದೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ 3 ದೂರು ದಾಖಲಾಗಿದೆ. ನೆಕ್ಸ್ಟ್, ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಆತನನ್ನು ಬಂಧಿಸೋದು ಪಕ್ಕ, ಅದರಲ್ಲಿ ಎರಡು ಮಾತಿಲ್ಲ. SIT ಅಧಿಕಾರಿಗಳಿಗೆ ಕಾನೂನಾತ್ಮಕ ಎಲ್ಲ ಅಧಿಕಾರ ಇದೆ. ಆತ ಬಂದ ತಕ್ಷಣ ಆರಾಮಾಗಿ ಕೂತ್ಕೊಂಡು ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಆದರೆ ನನಗೆ ಡೌಟು, ಬೆಂಗಳೂರಿಗೆ ಬರ್ತಾರಾ ಇಲ್ವೋ? ನಮಗೆ
ಕಾಂಗ್ರೆಸ್ನ ಹಿರಿಯ ಮಂತ್ರಿಯೊಬ್ಬರು ಹೇಳಿದರು, ರೀ ಆತ ಜರ್ಮನಿಲಿಲ್ಲ ರೀ, ದುಬೈನಲ್ಲಿದ್ದಾನೆ ಅಂಥೇಳಿ. ಆತ ಮಂಗಳೂರಿಗೂ ಬರ್ಬೋದು, ಕೊಚ್ಚಿಗೂ ಬರ್ಬೋದು, ಹೂ ನೋಸ್. ಕೋರ್ಟ್ನಿಂದಲೇ ಅರೆಸ್ಟ್ ವಾರೆಂಟ್ ಪಡೆದಿದೆ SIT. ಎನಿ ಟೈಮ್ ಅರೆಸ್ಟ್ ವಾರೆಂಟ್ ಆಧಾರದಲ್ಲಿ ಬಂಧಿಸೋದು ಪಕ್ಕ. ಆತ ಬಂದ ತಕ್ಷಣ ಒಳಗೆ ಡಮಾರ್. ಆಮೇಲೆ ಅರೆಸ್ಟ್ ವಾರೆಂಟ್ ಆಧಾರದಲ್ಲಿ ಬಂಧಿಸೋದು ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ಪ್ರಜ್ವಲ್ ಬಂಧನ ಆಗತ್ತೆ. ಓಕೆ, ಅಂದರೆ ವಲಸೆ ಅಧಿಕಾರಿಗಳು ಅಂತ, ಇಮಿಗ್ರೇಷನ್ದ ವಲಸೆ ಅಧಿಕಾರಿಗಳು, ಅವರ ಮೂಲಕ ಬಂಧನ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ನಲ್ಲೇ ಬಂಧಿಸ್ತಾರೆ ಇಮಿಗ್ರೇಷನ್ ಅಧಿಕಾರಿಗಳು, ವಲಸೆ ಅಧಿಕಾರಿಗಳು ಅಂತಿರ್ತಾರೆ. ಬಂಧಿಸಿ SIT ಕಚೇರಿಗೆ ಕರೆತರ್ತಾರೆ. ಆಮೇಲೆ ಇದೆ, ನನಗೆ ಈಗ ನೋಡಬೇಕು ಯಾರು ಬರ್ತಾರೆ ಸೇಬಿನ ಹಾರ ತಗೊಂಡು, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಅಂದ್ಕೊಂಡು ಯಾರು ಬರ್ತಾರೆ ನೋಡಬೇಕು. ಯಾವನಾದರೂ ಬಂದ ಸೇಬು ತಗೊಂಡು, ಓಕೆ. SIT ಕಚೇರಿಯಲ್ಲಿ ಬಂಧನದೆಲ್ಲ ಪ್ರಕ್ರಿಯೆ ಮುಗಿಸ್ತಾರೆ. SIT ಕಚೇರಿಯಲ್ಲಿ ಬಂಧನ ಪ್ರಕ್ರಿಯೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಪ್ರಜ್ವಲ್ನನ್ನು ವಶಕ್ಕೆ ಕೇಳಲಿದ್ದಾರೆ SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ. ವಶಕ್ಕೆ ಪಡೆದ ಬಳಿಕ ಸ್ಥಳ ಮಹಜರು ಮಾಡಲಿದೆ SIT. ಮತ್ತು ಅವನ್ನ ಕರ್ಕೊಂಡು ಹೋಗ್ತಾರೆ, ಬಾಯ್ ನಿನ್ನೆಲ್ಲ ಪರಾಕ್ರಮಗಳೆಲ್ಲ ಮಾಡಿದ್ಯಾ, ವಿಡಿಯೋ ಎಲ್ಲ ಬಾಯ್ ನೀನು ಅಂತೇಳಿ. ಆಮೇಲೆ ಇಂಥ ಕೇಸ್ಗಳಲ್ಲಿ ಖಾಕಿ ಮನವಿಗೆ ಪುರಸ್ಕಾರ ಸಿಗುತ್ತೆ, ಭಾಳ ಬೇಗ ಕೊಟ್ಬಿಡ್ತಾರೆ. ನೋಡಿ, ಒಂದು ಮಾತು ಹೇಳ್ತೀನಿ ವೀಕ್ಷಕರೇ, ಈ ಪೊಲೀಸ್ ಸ್ಟೇಷನ್ಗೆ ಕೆಲವರು ಹೋಗ್ತಾರೆ ಗೊತ್ತಾ, ಆಮೇಲೆ ಜೈಲಲ್ಲಿ ಸೇರಿರ್ತಾರೆ, ಜೈಲಿಗೆ ಹೋಗ್ತಾರೆ ಗೊತ್ತಾ. ಪೊಲೀಸರ ಹತ್ರ ಕೇಳಿ, ನೀವು ಬೇಕಿದ್ರೆ ಕೊಲೆ ಮಾಡಿ ಹೋಗಿರಿ, ನಿಮ್ಗೆ ಸ್ವಲ್ಪ ಮರ್ಯಾದೆ ಆದರೂ ಕೊಡ್ತಾರೆ. ಸಾರಿ ಟು ಸೇ ದಿಸ್, ನಾನು ಹೇಳಿದ್ದು ಏನೋ ಒಂದು ಗಲಾಟೆ ಆಗಿದೆಯಪ್ಪ ಅಂತೇಳಿ. ರೇಪ್ ಕೇಸ್ ಮತ್ತು ಕಳ್ಳತನದ ಕೇಸಲ್ಲಿ ನೀವು ಒಳಗೆ ಹೋದ್ರೋ ಪೊಲೀಸರು ಗುಮ್ತಾ ಇರ್ತಾರೆ. ನಾನು ಕಾಯ್ತಿರೋದು ಇವನು ಬಂದಾಗ ಯಾವನಾದರೂ ಬಂದು ಹೂಹಾರ ತಗೊಂಡು ಬಂದರೆ ಆತನ ಜನ್ಮ ಜಾಲಾಡಬೇಕು, ಕೆಟ್ಟ ಮೊಟ್ಟೆ ಟೊಮೆಟೊ ಎಸಿಬೇಕು. ಎಷ್ಟು ಅಂತ ಇವರ ಪಾಳೆಗಾರಿಕೆ, ಯಾರೇ ಆಗಿರಲಿ ಇಂಥ ಪಾಳೆಗಾರಿಕೆನ ತಮಗೆ ಅನ್ನ ಹಾಕಿದವರು, ತಮಗೆ ಓಟ್ ಹಾಕಿದವರು, ತಮ್ಮನ್ನು ರಕ್ಷಣೆ ಮಾಡಿದಂಥವ್ರು ಇವರು ಬೇಕಾ ನಮ್ಮ ಸಮಾಜಕ್ಕೆ? ಛೇ, ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.